Audio Jungle. Audio Jungle. ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಟೊಮೆಟೊ ಬಾತ್ ಮಾಡೋಣ. ಅದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ನಾನು ಅಕ್ಕಿ ನೆನೆಸಿಟ್ಟಿದ್ದೀನಿ ನೋಡಿ. 1 ಅವರ್ ನೆನಿಬೇಕು, ಒಂದು 20 ನಿಮಿಷನಾದರೂ ನೆನಿಬೇಕು. ಈ ಗ್ಲಾಸಲ್ಲಿ 1 ಗ್ಲಾಸ್ ತಗೊಂಡಿದ್ದೀನಿ ಅಕ್ಕಿನ ನೋಡಿ. ಅದಕ್ಕೆ ಬೇಕಾಗಿರೋದು ಪಲಾವ್ ಎಲೆ, ಮತ್ತು ಇದು ಬಿರಿಯಾನಿ ಎಲೆ ಅಂತ ಸಿಗುತ್ತಿದ್ದು, ಮನೆ ಹತ್ರ ಹಾಕ್ಬೋದು ಗಿಡನ, ಅದು ಒಳ್ಳೆ ಪರಿಮಳ ಕೊಡುತ್ತೆ ನೋಡಿ. ಕಲ್ಲುವು, ಮೊರಾಟಿ ಮೊಗ್ಗು, ಮತ್ತು 1 ಚಕ್ಕೆ, 1 ಲವಂಗ, 1 ಏಲಕ್ಕಿ ಕಾಯಿ, ಇದು ಕಲ್ಲುವು. ಮತ್ತು ಇದು ಸಿಗುತ್ತೆ ನೋಡಿ, ಕಲ್ಲುವು ಥರ, ಇದಕ್ಕೇನೋ ಅಂತಾರೆ, ಇದು ಕಲ್ಲುವೇ ಇರಬೇಕು. ಮತ್ತು 1 ಅರ್ಧ ಸ್ಪೂನು ಧನಿಯಾ ಪೌಡರು. ಇದು ಒಗ್ಗರಣೆಗೆ ಈರುಳ್ಳಿ, 2 ಟೊಮೊಟೊ, ಮತ್ತು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು ಕೊತ್ತಂಬರಿ ಸೊಪ್ಪು ರುಬ್ಬಕ್ಕಾಗ್ತಾಯಿಲ್ಲ ನೋಡಿ. ಇದೆಲ್ಲ ಮಸಾಲೆ ನಾನು ಹಂಗೆ ಒಗ್ಗರಣೆಗೆ ಹಾಕೋದು. ರುಬ್ಬದ ಐಟಮ್ ತೋರಿಸ್ತೀನಿ ನೋಡಿ. ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ, 1 ಗೆಡ್ಡೆ, ಸ್ವಲ್ಪ ಕೊಬ್ಬರಿ ನೋಡಿ, 1 ಇಂಚು ಶುಂಠಿ, ಸ್ವಲ್ಪ ಚಕ್ಕೆ, ಮತ್ತು 3 ಇದು ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು ನೋಡಿರಿ. ಇದೆಲ್ಲ ರುಬ್ಬೋದಕ್ಕೆ ನೋಡಿ. ಇದನ್ನು ರುಬ್ಬೋದಕ್ಕೆ ಹಾಕ್ಬೋದು, ಆದರೆ ಬೇಡ, ತುಂಬ ಖಾರ ಆಗುತ್ತೆ. ಅದಕ್ಕೋಸ್ಕರ ನಾನು ಇದೆಲ್ಲನೂ ಮಸಾಲೆ ಫ್ರೈ ಮಾಡೋಕೆ ಹಾಕ್ತೀನಿ ಇದ್ರ ಜೊತೆ, ಒಗ್ಗರಣೆ ಜೊತೆ. ಟೊಮೊಟೊ 2 ತಗೊಂಡಿದ್ದೀನಿ ನಾನು, ಸ್ವಲ್ಪ ಅನ್ನ ಮಾಡೋದ್ರಿಂದ 2 ತಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದಿದ್ರೆ ಜಾಸ್ತಿ ತಗೋಬೋದು. ಒಂದು ಪ್ಯಾನ್ ಇಟ್ಕೊಳ್ಳೋಣ ಗ್ಯಾಸ್ ಮೇಲೆ. ಗ್ಯಾಸ್ ಹಚ್ಕೊಂಡು ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನೆಲ್ಲ ಹುರ್ಕೊಳ್ಳೋಣ. ಟೊಮೆಟೊ ಬಾತಿ 1 ಸ್ಪೂನ್ ಎಣ್ಣೆ ಸಾಕು. ಟೊಮೆಟೊ ಬಾತ್ ಮಾಡುವಾಗ ಸ್ವಲ್ಪ ನೀರು ಬಿಸಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಇದು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದ್ರೆ ಸಾಕು. 2 ಗ್ಲಾಸ್ ಒಂದು ಸ್ವಲ್ಪ ಜಾಸ್ತಿ ಆದರೂ ತಡೆಯುತ್ತೆ ಅಕ್ಕಿ ಚೆನ್ನಾಗಿದ್ದರೆ. ನೀರು ಜಾಸ್ತಿ ಆದ್ರೂ ಸ್ವಲ್ಪ ಏನಾಗಲ್ಲ, ಇಲ್ಲಾಂದ್ರೆ ಅನ್ನ ಮಿಜ್ಲಾಗುತ್ತೆ. ಬೇರೆ ಅಕ್ಕಿ, ಒಂದೊಂದು ಅಕ್ಕಿ, ಹೊಸ ಅಕ್ಕಿ ಇದ್ದರೆ ಮಿಜ್ಲಾಗುತ್ತೆ, ಅನ್ನ ಮೆತ್ತಾಗುತ್ತೆ. ನೋಡಿ, ಇದಕ್ಕೆ ಮೆಣಸಿನ್ಕಾಯಿ ಹಾಕೋಣ ಫಸ್ಟು. ಎಣ್ಣೆ ಬಿಸಿಯಾಗಿದೆ. ನಾನು 3 ತಗೊಂಡಿದ್ದೀನಿ, ಯಾಕೆಂದರೆ ಚಕ್ಕೆ, ಲವಂಗ ಎಲ್ಲದರಲ್ಲೂ ಖಾರ ಇರುತ್ತೆ. ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಮೆಣಸಿನ್ಕಾಯಿ ಬ್ಯಾಡಗೆ ಮೆಣಸಿನ್ಕಾಯೇ ತಗೋಬೇಕು, ಚೆನ್ನಾಗಿರುತ್ತೆ. ಟೊಮೆಟೊ ಬಾತಿಗೆ ಒಳ್ಳೆ ಕಲರು ಬರುತ್ತೆ ಮತ್ತು ಚೆನ್ನಾಗಿರುತ್ತೆ ನೋಡಿ. ಚಕ್ಕೆ ಹಾಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ ಎಲ್ಲ ರುಬ್ಕೋಬೋದು ನೀವು. ನಾನು ಬರೀ ಚಕ್ಕೆ ಮಾತ್ರ ರುಬ್ತಾಯಿದ್ದೀನಿ. ಸ್ವಲ್ಪ ಒಗ್ಗರಣೆಗೂ ಇಟ್ಟಿದ್ದೀನಿ ನಾನು. ಇದಕ್ಕೆ ಧನಿಯಾ ಬೀಜನೂ ಹಾಕ್ಬೋದು. ನಾನು ಧನಿಯಾ ಪೌಡ್ರ್ ತಗೊಂಡಿದ್ದೀನಿ, ಅದರಲ್ಲೆಲ್ಲ ಕಾಳು ಮಿಕ್ಸಲ್ಲಿರುತ್ತಲ್ಲ. ಒಬ್ಬೊಬ್ಬರು ಧನಿಯಾ ಪೌಡ್ರ್ ಜೊತೆನೇ ಖಾರ ಪುಡಿನೂ ಬಿಡಿಸ್ತಾರೆ, ಮೆಣಸಿನ್ಕಾಯಿ ಹಾಕಿರ್ತಾರೆ, ಅದನ್ನು ಹಾಕ್ಬಾರ್ದು. ನಮ್ಮೂರ ಕಡೆ ಧನಿಯಾನೇ ಬೇರೆ ಬಿಡಿಸ್ತಾರೆ. ಇದು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ, ಆದರೆ ಅದು ವೈಟಾಗಿ ಕಾಣಿಸುತ್ತೆ. ಅದಕ್ಕೆ ಟೊಮೆಟೊ ಬಾತಿಗೆ ಯಾವಾಗಲೂ ಒಣಮೆಣಸಿನ್ಕಾಯಿ ತಗೋಬೇಕು. ಬ್ಯಾಡಗೆ ಮೆಣಸಿನ್ಕಾಯಿ ಚೆನ್ನಾಗಿ ಬರುತ್ತೆ. ಹಸಿಕಾಯಿನೂ ತಗೋಬೋದು. ನಾನು ಕೊಬ್ಬರಿ ಇತ್ತು, ಅದಕ್ಕೋಸ್ಕರ ನಾನು ಕೊಬ್ಬರಿನೇ ಹಾಕ್ತೆ. ತುಂಬ ತಗೊಂಡ್ರೆ ಮಸಾಲೆ ಜಾಸ್ತಿ ಆಗೋಗುತ್ತೆ. ಅನ್ನದಲ್ಲಿ ಬರೀ ಮಸಾಲೆನೇ ಸಿಗುತ್ತೆ, ಅನ್ನನೇ ಕಾಣಿಸಲ್ಲ. ಆಮೇಲೆ ಸ್ವಲ್ಪ ಜಾಸ್ತಿ ಮಾಡೋರು ಇದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಸಾಕು. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಏನೂ ಹಾಕ್ತಾಯಿಲ್ಲ ರುಬ್ಬೋದಕ್ಕೆ. ಇಷ್ಟೇ, ನಾನು ಮಿಕ್ಸಿ ರುಬ್ಕೊತೀನಿ ಇದನ್ನು. ನೋಡಿರಿ, ಇದೆಲ್ಲ ಆಗಿದೆ. ನಾನು ಕುಕ್ಕರ್ ಇಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಇದಾಗಲಿ. ಆರೋ ಅಷ್ಟೊಳಗೆ ನಾವು ಕುಕ್ಕರಲ್ಲಿ ಟೊಮೆಟೊ, ಈರುಳ್ಳಿ ಎಲ್ಲ ಫ್ರೈ ಹಾಕ್ತೀವಿ. ಬಿಸಿ ಆಗಲಿ. ನಾವು ಅಷ್ಟರೊಳಗೆ ಇದಕ್ಕೆ ಎಣ್ಣೆ ಹಾಕಿ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಬಕ್ಕೆ ಅದು ಆಗಬೇಕು ಸ್ವಲ್ಪ, ಅದಕ್ಕೋಸ್ಕರ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಕಲ್ಲು, ಮರಾಠಿ ಮೊಗ್ಗು ಎಲ್ಲ ಹಾಕೋಣ. ಚಕ್ಕೆ ಜಾಸ್ತಿ ತಗೊಂಡಿಲ್ಲ,
ನೋಡಿ ಇದು ನಾನು ಗಿಡ ಹಾಕಿದ್ದೀನಿ ನಮ್ಮ ಮನೆ ಹತ್ರ. ಇದು ದೊಡ್ಡದಾದ್ಮೇಲೆ ನಾನು ತೋರಿಸ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆಲ್ಲ, ಒಳ್ಳೆ ಪರಿಮಳ ಕೊಡುತ್ತೆ ಅದು ಹಾಕಿದ್ರೆ. ಸ್ವಲ್ಪ ಸಣ್ಣ ಉರಿ ಮಾಡ್ತೀನಿ, ಅದು ಮಸಾಲೆ ರುಬ್ಕೋಬೇಕಲ್ಲ ಅದಕ್ಕೆ. ಅದು ನಮ್ಮ ಅಕ್ಕ ಮನೆ ಹತ್ರ ಇತ್ತು, ಊರಿಂದ ತಂದಿದ್ದೆ ನಾನು. ಅದನ್ನು ಹಾಗೆ ಇಟ್ಟಿದ್ದೆ ಸ್ವಲ್ಪ ಎದೆನ. ನೋಡಿ ತಣ್ಣಗಾಗಿದೆ, ನಾವು ಮಿಕ್ಸಿಗೆ ಹಾಕೋಣ, ರುಬ್ಕೊಳ್ಳೋಣ ಅದಕ್ಕೆ. ಅದೆಲ್ಲ ಫ್ರೈ ಆಗೋಷ್ಟ್ರಾಗಿ ಇದು ರುಬ್ಬನ. ನೋಡಿ ಇದೆಲ್ಲ ಫ್ರೈ ಆಗಿದೆ. ನಾವಿವಾಗ ಧನಿಯಾ ಪೌಡ್ರ್ ಹಾಕೋಣ. ನೋಡಿ ಇದ್ರ ಜೊತೆನೇ ನಾನು ಟೊಮೊಟೊನೂ ಹಾಕ್ತೀನಿ. ಚೆನ್ನಾಗಿದು ಈ ಟೊಮೊಟೊ ಚೆನ್ನಾಗಿ ಬೇಯಬೇಕು ಈ ಎಣ್ಣೆಲೇ, ಇಲ್ಲಾಂದರೆ ಹಸಿ ಹಸಿ ವಾಸನೆ ಹೊಡೆಯುತ್ತೆ, ಚೆನ್ನಾಗಿರಲ್ಲ. ಇಲ್ಲಾಂದರೆ ಟೊಮೊಟೊ ಬಾತು ಒಳ್ಳೆ ಬಿರಿಯಾನಿ ತಿನ್ನೋ ಥರ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ಟೊಮೊಟೊ ಬಾತು. ನೋಡಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಈ ಟೊಮೊಟೊ ಬೆಂದಮೇಲೆ ಹಾಕ್ತೀನಿ ನಾನು. ಈ ಕಡೆ ಸೈಡಿಗೆ ಇಟ್ಟಿರೋಣ. ನೋಡಿ ಇದ್ರ ಜೊತೆನೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಮತ್ತು ಇವಾಗಲೇ ಉಪ್ಪು ಹಾಕೋಣ. ಟೊಮೊಟೊ ಬೇಗ ಬೇಯುತ್ತೆ ಉಪ್ಪು ಹಾಕಿದ್ರೆ. ಈರುಳ್ಳಿಗೆ ಆಗಲಿ ಟೊಮೊಟೊಕ್ಕಾಗಲಿ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬಾಡುತ್ತೆ ಅದು. ಈ ಟೊಮೊಟೊ ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಸ್ವಲ್ಪ ಕಾಯಬೇಕು. ಬೇಗ ಹಾಕಿದ್ರೆ ನೀವು ಟೊಮೊಟೊ ಬಾತ್ ಚೆನ್ನಾಗಿರಲ್ಲ, ಹಸಿ ಹಸಿ ಸ್ಮೆಲ್ ಬರುತ್ತೆ, ಮತ್ತು ಟೊಮೊಟೊ ಹಂಗಂಗೆ ಸಿಗುತ್ತೆ. ಅದಕ್ಕೋಸ್ಕರ ಟೊಮೊಟೊ ಬೇಯೋವರೆಗೂ ಸ್ವಲ್ಪ ಹೊತ್ತು, ಒಂದು 1/4 ಗಂಟೆನಾದರೂ ಕಾಯಬೇಕು. ಅಷ್ಟರೊಳಗೆ ನೋಡಿ ಇಲ್ಲಿ 2 ಗ್ಲಾಸ್ ನೀರು ಇಟ್ಟಿದ್ದೀನಿ. ಈ ಕಡೆ ಅಷ್ಟರೊಳಗೆ ಬಿಸಿ ಆಗಲಿ ಇದು. ನಾನು ಲಾಸ್ಟಲ್ಲಿ ಇಟ್ಟೆ, ಇಲ್ಲಾಂದರೆ ಬೇಗ ಮಳ್ಳೋಗುತ್ತೆ, ಅದಕ್ಕೋಸ್ಕರ ನಾನು ಇವಾಗ ಇಟ್ಟಿರೋದು ನೀರು. ನೋಡಿ ಕಾಣಿಸ್ತಾ ಇದೆಯಲ್ಲ ಟೊಮೊಟೊ ಎಷ್ಟು ಚೆನ್ನಾಗಿ ಫುಲ್ಲು ನೀಟಾಗಿ ಬೆಂದಿದೆ ಮಸಾಲೆ ಎಲ್ಲ. ಧನಿಯಾ ಪೌಡ್ರ್ ಹಾಕಿರೋದ್ರಿಂದ ಈ ಥರ ತಳ ಹಿಡ್ಕೊಳ್ಳುತ್ತೆ. ನಾವಿವಾಗ ಈ ಮಸಾಲೆ ಇದಕ್ಕೆ ಹಾಕೋಣ. ರುಬ್ಬಿಟ್ಟಿದ್ವಲ್ಲ ಅದು. ಕೆಲವೊಬ್ರು ಕಾಯಿ ಹಾಕಲ್ಲ, ಹಂಗೆ ಮಾಡ್ತಾರೆ, ಹಾಗೇನೂ ಮಾಡ್ಬೋದು. ಸ್ವಲ್ಪ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್, ಅದಕ್ಕೋಸ್ಕರ ನಾನು ಕೊಬ್ಬರಿ ಹಾಕಿದ್ದೀನಿ. ಇದು ಸ್ವಲ್ಪ ಮಸಾಲೆ ಬೇಯಲಿ. ಈ ಥರ ನಾವು ಹುರ್ಕೊಂಡಿದ್ದೀವಲ್ಲ, ಈ ಥರ ಇದು ಮಾಡೋ ಅವಶ್ಯಕತೆ ಏನಿಲ್ಲ. ಆದರೂ ಸ್ವಲ್ಪ ಇದಾದರೆ ಹಸಿ ವಾಸನೆ ಹೋಗುತ್ತೆ. ನೋಡಿ ಆ ಮಸಾಲೆ ಹಾಕಿದ ತಕ್ಷಣ ತಳ ಎಲ್ಲ ಬಿಡ್ಕೊಂಥದ್ದು, ಧನಿಯಾ ಪೌಡ್ರು ಹಿಡಿತಾ ಇತ್ತಲ್ಲ, ಇದನ್ನೆಲ್ಲ ನೀರು ತೆಗಿಯೋಣ. ಅಕ್ಕಿನ ಇವಾಗ ಹಾಕೋಣ ಅದಕ್ಕೆ. ನೋಡಿ ಆ ಕಡೆ ನೀರು ಮಾಡ್ತಾ ಇದೆ, ಗ್ಯಾಸ್ ಬಂದ್ ಮಾಡೋಣ. ನೋಡಿ ನೀರೆಲ್ಲ ನೀಟಾಗಿ ತೆಗೆದಿದ್ದೀನಿ. ನೋಡಿ ಒಂದು ಅಕ್ಕಿನೂ ಒಡೆದೋಗಿಲ್ಲ, 1 ಅವರ್ ನೆಂದ್ರೂ. ಇವಾಗ ಇದಕ್ಕೆ ಹಾಕೋಣ ಅಕ್ಕಿ ಹಾಕ್ಬಿಟ್ಟು ಬಿಸಿನೀರು ಹಾಕೋಣ. ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ, ಅದಕ್ಕೋಸ್ಕರ ನಾನು ಬಿಸಿನೀರು ಮಾಡಿಟ್ಕೊಂಡ್ರೆ ನೀವು ಬೇಗ ಮಾಡ್ಬೋದು. ನೋಡಿ ನೀರು ಇದಕ್ಕೆ ಹಾಕೋಣ, ಬಿಸಿನೀರು. ನಾನು ಚಿಕ್ಕ ಕುಕ್ಕರಲ್ಲಿ ಮಾಡೋದು, ಅದಕ್ಕೋಸ್ಕರ ಅಷ್ಟು ಒಂದೇ ಲೋಟ ಹಾಕೋದು ಇದಕ್ಕೆ. ಒಂದೇ ಲೋಟನೂ ಇಡ್ಸೋದು, ಈ ಕುಕ್ಕರನ್ನು ಇಡ್ಸೋದೇ ಒಂದೇ ಲೋಟ, 1 ಗ್ಲಾಸ್ ಇಡ್ಸುತ್ತೆ ಅಷ್ಟೇ, ಜಾಸ್ತಿ ಮಾಡೋಕ್ಕಾಗಲ್ಲ ಇದರಲ್ಲಿ. ಇದೊಂದು ಕುದೀಲಿ, ಉಪ್ಪು ಖಾರ ನೋಡಿಬಿಟ್ಟು ಮುಚ್ಚಳ ಹಾಕೋಣ. ಇದೆ, ನಾವು ಮುಚ್ಚಳ ಇಟ್ಟೋಣ. ಉಪ್ಪೆಲ್ಲ ಕರೆಕ್ಟ್ ಇದೆ. ಸ್ವಲ್ಪ ಸಣ್ಣ ಉರಿ ಮಾಡಿ 1 ವಿಷಲ್ ಆದರೆ ಸಾಕು, ಇಲ್ಲ 1-2 ಆದರೂ ಪರವಾಗಿಲ್ಲ. ನೋಡಿ 1 ವಿಷಲ್ ಆಗಿದೆ ಸಾಕು. ನಾನು ಗ್ಯಾಸ್ ಬಂದ್ ಮಾಡ್ತೀನಿ. ಕುಕ್ಕರ್ ಆರಲಿ. ಅದು ಆರೋ ಅಷ್ಟರೊಳಗೆ ನಾನು ಮೊಸರು ಬಜ್ಜಿ ಮಾಡ್ತೀನಿ. ಬೇಕಂದರೆ ಮೊಸರು ಬಜ್ಜಿ ಮಾಡ್ಕೋಬೋದು, ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಟೇಸ್ಟೇ ಬೇರೆ ಆಗುತ್ತೆ ಮೊಸರು ಬಜ್ಜಿ ಮಾಡಿದ್ರೆ.
ಒಬ್ಬೊಬ್ರು ಇಷ್ಟಪಡ್ತಾರೆ ಮೊಸರು. ನಾನು ಇದ್ರ ಜೊತೆ ಮೊಸರು ಬಜ್ಜಿ ಮಾಡ್ತೀನಿ ನೋಡಿ. ಕುಕ್ಕರ್ ಫುಲ್ ಆರಿದೆ. ಆರಿದ ಮೇಲೆ ಮುಚ್ಚಳ ತೆಗಿಬೇಕು ನೋಡಿ, ಕಾಣಿಸ್ತಾ ಇದೆ ನೋಡಿ. ಅನ್ನ ಒಂದು ಸ್ವಲ್ಪ ಕೂಡ ನೀರಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀಟಾಗಿ. ಇದೊಂದು ಪ್ಲೇಟಿಗೆ ತೆಗಿಯೋಣ, ಟೇಸ್ಟಿಯಾಗಿದೆ ಅಂತ ನೋಡೋಣ. ನನ್ನ ಮಗಳು ಎಲ್ಲದಕ್ಕೂ ಮೊಸರು ಬೇಕು ಅಂತಾಳೆ. ಎಲ್ಲ ಚಿಕನ್ ಇರಲಿ ಮಟನ್ ಇರಲಿ ಯಾವುದೊಂದಕ್ಕೂ ಮೊಸರು ಕೇಳ್ತಾಳೆ. ಮೊಸರು ತಿಂದರೆ ಕೆಲವೊಬ್ರಿಗೆ ಗೊತ್ತಿಲ್ಲ, ಮಕ್ಕಳಿಗೆ ತುಂಬ ಬುದ್ಧಿ ಜಾಸ್ತಿ. ಮೊಸರು ಮತ್ತು ಕುಂಬಳಕಾಯಿ ಈ ಆಯುಧ ಪೂಜೆಲೆಲ್ಲ ಹೊಡಿತಾರೆ ನೋಡಿರಿ, ಆ ಕುಂಬಳಕಾಯಿ ತಿಂದರೆ ತುಂಬ ಬುದ್ಧಿ ಜಾಸ್ತಿ. ಬ್ರಾಹ್ಮಣರುಗಳೆಲ್ಲ ಆ ಕುಂಬಳಕಾಯಿ ತಿನ್ನಬಾರ್ದು ಅಂತ ಹೇಳ್ತಾರೆ. ನಮ್ಮಂಥ ದಡ್ಡ ಜನಗಳು ತಿನ್ನಲ್ಲ. ಅವ್ರು ತುಂಬ ಬುದ್ಧಿವಂತರು ನೋಡಿ. ಬ್ರಾಹ್ಮಣರ ಮಕ್ಕಳು ಎಷ್ಟು ಬುದ್ಧಿ ಇರುತ್ತೆ, ಅವರು ಎಷ್ಟು ಚೆನ್ನಾಗಿ ಓದ್ತಾರೆ ಸ್ಕೂಲಲ್ಲಿ. ಒಂದು ಮಾಸ್ಟ್ರಿಗೇ ಪಾಠ ಹೇಳ್ಕೊಡ್ತಾರೆ, ಅಷ್ಟು ಬುದ್ಧಿವಂತರು ಅವರು. ಅಷ್ಟು ಬುದ್ಧಿ ಇರುತ್ತೆ. ನಮ್ಮ ಗೌಡ್ರುಗಳಿಗೆ ಬೇರೆ ಜನಗಳಿಗೆ ಅಷ್ಟು ಬುದ್ಧಿ ಇರಲ್ಲ ನೋಡ್ರಿ. ಕುಂಬಳಕಾಯಿ ಮೊಸರು ಅದೆಲ್ಲ ತುಂಬ ತಿಂತಾರೆ, ಅದಕ್ಕೆ ಅವರಿಗೆ ಬುದ್ಧಿ ಜಾಸ್ತಿ ರೀ. ಬ್ರಾಹ್ಮಣರುಗಳು ಐನರ್ಗಳಿಗೆಲ್ಲ ಮೊಸರು ಎಲ್ಲ ತಿಂತಾರೆ ನೋಡಿ. ಅವ್ರಿಗೆ ಯಾವಾಗಲೂ ಮೊಸರು ಇರಲೇಬೇಕು ಊಟಕ್ಕೆ, ಬ್ರಾಹ್ಮಣರಿಗೆ. ಇದು ಟೇಸ್ಟ್ ಹೇಗಿದೆ ಅಂತ ನೋಡೋಣ ಇವಾಗ. ಇದ್ರ ಜೊತೆ ನಾನು ಮೊಸರು ಮಾಡಿದ್ದೆ, ಮೊಸರು ಬಜ್ಜಿ ಹೇಳಿದ್ನಲ್ಲ. ನೋಡಿ ತುಂಬ ಚೆನ್ನಾಗಿದೆ. ಮೊಸರು ಹಾಕ್ಕೊಂಡ್ರೆ ಬೇರೆ ಥರ ಆಗುತ್ತೆ ಟೇಸ್ಟು, ಹಾಗೇ ಚೆನ್ನಾಗಿದೆ ತುಂಬ ತಿನ್ನೋಕ್ಕೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಲೈಕ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರೂ ನೀವು ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲೊಂದು ತಿಳಿಸ್ರಿ. ಅಷ್ಟೊಳಗೆ ಇದೆಲ್ಲ ತಿಂದು ಮುಗಿಸಿ ಬೆಳಗ್ಗೆ ಲಂಚಿಗೂ ಮಾಡ್ಬೋದು, ಮಧ್ಯಾಹ್ನ ಬೆಳಗ್ಗೆ ನಾಷ್ಟಕ್ಕೂ ಮಾಡ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ.